ಹೇಳ್ತಾನೆ 1999 ರೂಪಾಯಿ ತಗೋಬನ್ನಿ, 2000 ರೂಪಾಯಿ ಕೊಟ್ರೆ 1 ರೂಪಾಯಿ ಕೊಡ್ತಾನೆ. ಆ 1 ರೂಪಾಯಿ ಏನ್ ಮಾಡ್ಬೇಕು, ಇಲ್ಲಿ ನಾಮ ಇಟ್ಕೋಬೇಕು. ಏನಕ್ಕೆ ಸರ್? ಏನಕ್ಕೆ ಅಂದ್ರೆ ಅಲ್ಲಿ ಹೋದ್ಮೇಲೆ ಸೀನೆ ಬೇರೆ ಇರುತ್ತೆ. ಓಕೆ, ಅರ್ಥ ಆಯ್ತಾ? ವೈರಿಂಗ್ ದುಡ್ಡು ಬೇರೆ, ಫ್ರೇಮ್ ದುಡ್ಡು ಬೇರೆ, ಕ್ಯಾಮ್ರಾ ದುಡ್ಡು ಬೇರೆ, ಫಿಟ್ಟಿಂಗ್ ಬೇರೆ, ಈ ತರ ಎಲ್ಲ ನಾವು ಮೋಸದ ಕೆಲಸ ಮಾಡೋದು. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ನಿಮ್ಗೆ ಗಿವ್ ಅವೇ ಇದೆ. ಗಿವ್ ಅವೇ ಏನಪ್ಪಾ ಅಂದ್ರೆ ಡ್ಯಾಶ್ ಕ್ಯಾಮ್ರಾ. ವಿಡಿಯೋ ಫುಲ್ ಆಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನ್ ಗಿವ್ ಅವೇ. ನಾವು ಡಿಸ್ಕಸ್ ಮಾಡೋ ತರ ನೀವು ಬಂದ್ಬಿಟ್ಟು ಡ್ಯಾಶ್ ಕ್ಯಾಮ್ ಅಲ್ಲಿ ಆಮೇಲೆ ಹೆಡ್ಲೈಟ್ಸ್ ಅಲ್ಲಿ ಯೂಸ್ ಆಫರ್ಸ್ ಕೊಡ್ತೀನಿ ಅಂತ ಹೇಳಿದೀರಾ. ಸೊ ಅದು ಏನ್ ಆಫರ್ಸ್, ಸೊ ಏನಕ್ಕೆ ಆಫರ್ಸ್ ಕೊಡ್ತಾ ಇದೀರಾ ಫಸ್ಟ್ ಅದನ್ನು ನಮ್ ವ್ಯೂವರ್ಸ್ ಗೆ ಹೇಳ್ಬಿಟ್ಟು. ನಮ್ಮ ಹತ್ರ ಎಲ್ಲಾ ವೆರೈಟಿ ಆಪ್ಷನ್ಸ್ ಇದೆ ಸರ್. ಪ್ಲಸ್ ನಿಮ್ಗೆ ಡೈಮಂಡ್ ಅಲ್ಲಿ ಒರಿಜಿನಲ್ ಡೈಮಂಡ್ ಇದೆ, ಜೆಮ್ ಸ್ಟೋನ್ ಕೂಡ ಇದೆ. ಸೊ ಫ್ರೆಂಡ್ಸ್, ಫಸ್ಟ್ ಟೈಮ್ ಬೇಸಿಕ್ ಡ್ಯಾಶ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮ್ಗೆ ಕ್ಲೌಡ್ ಸ್ಟೋರೇಜ್ ಆಪ್ಷನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ತೊಂದರೆ ಆಗೋದು ಲೈಟ್ ಇಂದ ಅಲ್ಲ, ನಮ್ಮಿಂದ. ಓಕೆ, ಹೆಂಗೆ ಅಂತ ಹೇಳ್ತೀರಾ? ಪ್ರೊಜೆಕ್ಟರ್ ಸೀರೀಸ್ ಅಂತ ಹೆವಿ ಕ್ವಾಲಿಟಿ ಒರಿಜಿನಲ್ 240 ವ್ಯಾಟ್ಸ್ ಟೋಟಲ್ ಪೇರ್ದು 120 ವ್ಯಾಟ್ ಈಚ್ ಬಲ್ಬ್ ಬರುತ್ತೆ. 2 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ. 2 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. ಪೀಸ್ ಎಕ್ಸ್ಚೇಂಜ್ ಎಂತಕ್ಕಾದ್ರೂ ಕೆಟ್ಟೋಗ್ಲಿ, ಓಕೆ, ಅಂದ್ಮೇಲೆ ನಾವೇ ಫಿಟ್ ಮಾಡ್ಕೊಡ್ಬೇಕಲ್ವಾ? ಹೌದು, ನೀವಂತೂ ಫಿಟ್ ಮಾಡ್ಕೊಳಕ್ ಆಗಲ್ಲ. 5990 ಅಂತ ಹೇಳಿದ್ಮೇಲೆ ನೆಟ್ ಅದು ಮುಗಿದ ಕತೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 5990 ಕಂಪ್ಲೀಟ್ ವಿತ್ ಫ್ರೇಮ್, ವಿತ್ ವೈರಿಂಗ್ ಹಾರ್ನೆಸ್, ವಿತ್ ಫಿಟ್ಟಿಂಗ್, ವಿತ್ ಕ್ಯಾಮ್ರಾ, ವಿತ್ ಕ್ಯಾಮ್ರಾ, ವಿತ್ 1 year ರಿಪ್ಲೇಸ್ಮೆಂಟ್ ಗ್ಯಾರಂಟಿ. ಕಾಸು ಕೊಟ್ಟಂಗೆ ಕಜಾಯ. ಕರೆಕ್ಟ್, ನಿಮ್ಗೆ ಹೆಂಗ್ ಬೇಕು ಹಂಗೆ ಇದೆ. ನಮ್ಮ ಹತ್ರ 3990 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಓಕೆ, 3990 ಇಂದ ಸ್ಟಾರ್ಟಿಂಗ್ ಪ್ರೈಸ್. ಮಾರ್ಕೆಟ್ ಅಲ್ಲಿ 900 ರೂಪಾಯಿಗೂ 1000 ರೂಪಾಯಿಗೂ ಇದೆ. ಆ ಪ್ರಾಡಕ್ಟ್ ನಾವು ಮಾರಲ್ಲ. ಓಕೆ, ಯಾಕೆ? ಅದಕ್ಕೆ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇದೆ. ವಿತ್ BIS. ಏನ್ ಸರ್ BIS ಅಂದ್ರೆ ISI ಮಾರ್ಕ್ ಬರುತ್ತೆ, ಗೊತ್ತಾ? ಹೌದು, ಸೇಮ್ ಇದೂನು ಅದೇ ತರ. ಓಕೆ, BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಂದ ಅಪ್ರೂವ್ ಆಗಿರುವಂತ ಮಾಡೆಲ್ ಇದು. ಓಕೆ, ಸೊ ನೋಡ್ಕೊಳ್ಳಿ, ಇದು ಎಲ್ಲರೂ ಹಾಕಕ್ಕಾಗಲ್ಲ. ಅದರಲ್ಲಿ ನಂಬರ್ ಕೊಟ್ಟಿದ್ದಾರೆ. BIS ವೆಬ್ಸೈಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡಬಹುದು. ಚೆಕ್ ಮಾಡಿ ನೀವು ನೋಡ್ತಾ ಇದ್ದೀರಾ, ಮೈಸೂರು ರೋಡ್ ಅಲ್ಲಿ ಎಕ್ಸ್ಪ್ರೆಸ್ ವೇ ನಲ್ಲಿ ಡೈಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಇದು ಯಾರ್ದು ತಪ್ಪು? ಗಾಡಿ ತಪ್ಪ, ನಮ್ ತಪ್ಪು? ನಮ್ದೇ ಸರ್. ಅದೇ ತರ ಯಾವ ತರ ಸ್ಪೀಕರ್ಸ್ ಆಗಿರ್ಬೋದು, ಸೊ ಅದೆಲ್ಲ ಎಲ್ಲ ಇವ್ರಿಗೆ ಹತ್ರ ಸಿಗುತ್ತೆ. ಕಂಪ್ಲೀಟ್ ಕಾರ್ ಆಕ್ಸೆಸರೀಸ್ A to Z ಒನ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಸುಮ್ನೆ ಹಿಂಗೆ ಮಾರ್ಕೆಟ್ ಅಲ್ಲಿ ಹೋಗಿ ತರಕಾರಿ ತಗೊಬಂದು ಒಂದು ಪ್ಯಾಕ್ ಮಾಡಿ ಮಾರ್ಕೆಟ್ ಅಲ್ಲಿ ಬಿಡಂಗ್ ನಾವು ಬಿಡೋದಿಲ್ಲ. ದಟ್ ಈಸ್ ವಾಟ್ ಈಸ್ ಅವರ್ ಪ್ರೊಸೀಜರ್. ಕಾರ್ವಾರಿಯಲ್ಲಿ ಐಸ್ಕೂಲ್ ಅಂತ ಒಂದು ಹೊಸ ಮಾಡೆಲ್ ಬಿಟ್ಟಿದ್ದಾರೆ. ನಿಜವಾಗ್ಲೂ ಅದು ಐಸ್ಕೂಲ್ ತರಾನೇ. ಸನ್ ಫಿಲ್ಮ್ ಮೇನ್ ಯೂಸಸ್ ಏನು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ JC ರೋಡ್ ಅಲ್ಲಿ ಇರುವ ಸ್ಟ್ಯಾನ್ಜೋ ಅಂತ ಒಂದು ಕಾರ್ ಆಕ್ಸೆಸರಿ ಶಾಪ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲಾ ತರ ಆಕ್ಸೆಸರೀಸ್ ಎಲ್ಲ ಬಂದ್ಬಿಟ್ಟು ಒಂದು ಹ್ಯೂಜ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಎಸ್ಪೆಷಲಿ ಯಾರ್ಯಾರೆಲ್ಲ ಇವಾಗ ಒಂದು ಹೊಸ ಕಾರ್ ಇಸ್ಕೊಂತಾ ಇದ್ದೀರಾ, ಸೊ ಅವ್ರು ಹೊಸ ಕಾರ್ ಇಸ್ಕೊಂಡ್ರೆ ಫಸ್ಟ್ ಅವ್ರಿಗೆ ಮೇನ್ ಏನಿರುತ್ತೆ, ಸೊ ಹೆಡ್ಲೈಟು ಆಮೇಲೆ ಡ್ಯಾಶ್ ಕ್ಯಾಮ್. ನಿಮಗೆ ಗೊತ್ತಿರುತ್ತೆ ಇವಾಗೆಲ್ಲ ಡ್ಯಾಶ್ ಕ್ಯಾಮ್ ಬಂದ್ಬಿಟ್ಟು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ರೋಡಲ್ಲಿ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಸೊ ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಇಲ್ಲ ಬೇರೆಯವ್ರು ಬಂದು ನಮ್ಮನ್ನ ಹಿಟ್ ಮಾಡಿದ್ರೇನು, ಸೊ ಒಂದು ಪ್ರೂಫ್ಗೆ ಬಂದ್ಬಿಟ್ಟು ಡ್ಯಾಶ್ ಕ್ಯಾಮ್ ಇಸ್ ಮ್ಯಾಂಡೇಟ್ರಿ. ಸರ್ ಜೊತೆ ನಾವು ಡಿಸ್ಕಸ್ ಮಾಡಿದ್ವಿ. ಫಸ್ಟೇ ಸರ್ ಹೇಳಿದ್ರು ಡ್ಯಾಶ್ ಕ್ಯಾಮು ಆಮೇಲೆ ಬಂದ್ಬಿಟ್ಟು ತುಂಬಾ ಆಫರ್ ಕೊಡ್ತೀನಿ ಅಂತ ಹೇಳೋರೆ ಡ್ಯಾಶ್ ಕ್ಯಾಮ್ಗೆ, ಹೆಡ್ಲೈಟ್ಗೆ. ಸೊ ಏನೇನು ಆಫರ್ಸು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಈ ವಿಡಿಯೋದಲ್ಲಿ ಇನ್ನೊಂದೇನಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗಿವ್ ಅವೇ ಕೂಡ ಇದೆ ಈ ವಿಡಿಯೋದಲ್ಲಿ. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ, ಏನ್ ಗಿವ್ ಅವೇ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಫಸ್ಟ್ ಆಫ್ ಆಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾನು ಚಾನೆಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್. ಹಲೋ ಸರ್, ನಿಮ್ಮ ಹೆಸರು ಸರ್? ಜುಬೇರ್. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ಸರ್ 19 years. 19 years ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಿಮ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ ವ್ಯೂವರ್ಸ್ ಗೆ ಹೇಳಿ ಸರ್. ಸರ್ JC ರೋಡ್ ಅಲ್ಲಿ ನೀವು ಲೆಫ್ಟ್ ಸೈಡ್ ತಗೊಂಡ್ರೆ ಮೇನ್ ರೋಡ್ ಅಲ್ಲಿ ಒಂದು ಮರ ಇದೆ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಕಾರ್ ಆಕ್ಸೆಸರೀಸ್ ಮಾರ್ಕೆಟ್ ಗೆ ಎಂಟರ್ ಆಗ್ತೀರಾ. ಆ ರೋಡ್ ಡೆಡ್ ಎಂಡ್ ಅಲ್ಲೇ ನಮ್ ಶಾಪ್ ಇರೋದು. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ತುಂಬಾ ಶಾಪ್ಸ್ ಇದೆ. ಸೊ ನೀವೇನ್ ಮಾಡಿ, ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ನಂಬರ್ಗೆ ಕಾಲ್ ಮಾಡಿ, ಅವರೇ ನಿಮ್ಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಬಂದು ಶಾಪ್ಗೆ ಇದು ಮಾಡ್ತಾರೆ. ಕರೆಕ್ಟ್ ಅಲ್ಲ ಸರ್? ನಿಜ. ಸೊ ಈ ಸತಿ ಫಸ್ಟ್ ನಾವು ಡಿಸ್ಕಸ್ ಮಾಡೋ ತರ ನೀವು ಬಂದ್ಬಿಟ್ಟು ಡ್ಯಾಶ್ ಕ್ಯಾಮ್ ಅಲ್ಲಿ ಆಮೇಲೆ ಹೆಡ್ಲೈಟ್ಸ್ ಅಲ್ಲಿ ಹ್ಯೂಜ್ ಆಫರ್ಸ್ ಕೊಡ್ತೀನಿ ಅಂತ ಹೇಳಿದೀರಾ. ಸೊ ಅದು ಏನ್ ಆಫರ್ಸು, ಸೊ ಏನಕ್ಕೆ ಆಫರ್ಸ್ ಕೊಡ್ತಾ ಇದ್ದೀರಾ ಫಸ್ಟ್ ಅದನ್ನು ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ ಸರ್ ಒಂದ್ಸತಿ. ಸರ್ ಏನಂದ್ರೆ ಈಗ ಎಲ್ಲಾ ಕಾರಲ್ಲಿ ಡ್ಯಾಶ್ ಕ್ಯಾಮ್ ಬಹಳ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ. ಎಲ್ಲರೂ ಏನ್ ಮಾಡ್ತಾ ಇದಾರೆ, ಒಂದು ಡ್ಯಾಶ್ ಕ್ಯಾಮ್ ಹಾಕ್ಸೋಣ ಅಂತ ಪ್ಲಾನ್ ಮಾಡಿದಾಗ ಅವರು ಆನ್ಲೈನ್ ಅಲ್ಲಿ ಗೂಗಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸರ್ಚ್ ಮಾಡಿದಾಗ ಅವ್ರಿಗೆ ಎಷ್ಟೊಂದು ಬ್ರಾಂಡ್ಸ್ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಬ್ರಾಂಡ್ಸ್ ಇದೆ. ಪ್ಲಸ್ ಬ್ರಾಂಡ್ ಒಂದಿದೆ. ಸೆಕೆಂಡ್ ಪ್ರೈಸಿಂಗ್ ಅಂತ ಹೋದಾಗ ಅವ್ರಿಗೆ ಏನಾಗುತ್ತೆ, ಪ್ರೈಸಿಂಗ್ ಅಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಯಾವುದೋ ಒಂದು ಡ್ಯಾಶ್ ಕ್ಯಾಮ್ ಒಂದು 5,000ಕ್ಕೂ ಇದೆ, 15,000ಕ್ಕೂ ಇದೆ, 20,000ಕ್ಕೂ ಇದೆ, 60,000 ರೂಪಾಯಿಗೂ ಇದೆ. ಸೊ ನಾವು ಒಂದು ಪ್ರಾಡಕ್ಟ್ ತಗೊಳ್ಳುವಾಗ ನಾವೇನ್ ಪ್ರೈಸ್ ಕೊಡ್ತಾ ಇದೀವಿ ಆ ಪ್ರಾಡಕ್ಟ್ ಗೆ ವರ್ತ್ ಅಂತ ನಾವು ಡಿಸೈಡ್ ಮಾಡೋದು ಬಹಳ ಕಷ್ಟ ಇದೆ. ಹೌದು ಸರ್. ಸೊ ಅದಕ್ಕೋಸ್ಕರ ನಾವು ಈ ತರ ಒಂದು ವಿಡಿಯೋ ಮೂಲಕ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ಅಂತೆ, ಸ್ಪೆಸಿಫಿಕೇಶನ್ ಅಂತೆ, ರೇಟ್ ಎಲ್ಲ ನಾವು ತಿಳಿಸಿದ್ರೆ ನೋಡೋರ್ಗೆ ಒಂದು ಐಡಿಯಾ ಸಿಗುತ್ತೆ. ಅವರು ಒಂದು ಪ್ರಾಡಕ್ಟ್ ನ ತಗೊಳ್ಳೋ ಮುಂಚೆ ಡಿಸೈಡ್ ಮಾಡಬಹುದು. ಸೊ ಆ ತರ ನಮ್ಮ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಸ್ಟ್ಯಾನ್ಸೋ ಬ್ರ್ಯಾಂಡ್ ಅಲ್ಲೇ ಒಂದು ಡ್ಯಾಶ್ ಕ್ಯಾಮ್ರಾ ಇದೆ,
ಇದು ಫ್ರಂಟ್ ಡ್ಯಾಶ್ ಕ್ಯಾಮ್ರಾ. ಇದು ಓಕೆ ನಿಮ್ಗೆ ವಿಂಡ್ಶೀಲ್ಡ್ ಅಲ್ಲಿ ಕುತ್ಕೊಳ್ಳುತ್ತೆ. ನಿಮ್ಗೆ 170 ಡಿಗ್ರಿ ವೈಡ್ ಆಂಗಲ್ ಕವರೇಜ್ ಇರುತ್ತೆ. ಮ್ಯಾಕ್ಸಿಮಮ್ ಫ್ರಂಟ್ ವ್ಯೂ ಏನಿದೆ ಕಂಪ್ಲೀಟ್ ಆಗಿ ಕವರ್ ಮಾಡುತ್ತೆ. ಪ್ಲಸ್ ಇದರಲ್ಲಿ 128 GB SD ಕಾರ್ಡ್ ಸಪೋರ್ಟ್ ಮಾಡುತ್ತೆ. ಇದರಿಂದ ನಿಮ್ಗೆ ಒಂದು ಮಿನಿಮಮ್ 4 days ಮೆಮೊರಿ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಆಗಿ 4 days ಇರುತ್ತೆ. ಪ್ಲಸ್ ಇದರಲ್ಲಿ ನಿಮ್ಗೆ ಕ್ಲೌಡ್ ಆಪ್ಷನ್ ಕೂಡ ಕೊಡ್ತಾ ಇದೀವಿ ನಾವು. ಓಕೆ, ಕ್ಲೌಡ್ ಆಪ್ಷನ್ ಅಂದ್ರೆ ಮೊಬೈಲ್ ಇಂದಾನೇ ಮಾಡ್ಕೊಳ್ಳಬಹುದು ಆಕ್ಸೆಸ್. ಮೊಬೈಲ್ ಇಂದಾನು ಆಕ್ಸೆಸ್ ಮಾಡಬಹುದು. ಮೊಬೈಲ್ ಇಂದ ಅಂದ್ರೆ ಒಂದು ಆಪ್ ಇರುತ್ತೆ, ಅದರಿಂದ ನೀವು ಆಕ್ಸೆಸ್ ಅಂತೂ ಮಾಡೇಬಹುದು. ಅದು ಎಲ್ಲಾ ಡ್ಯಾಶ್ ಕ್ಯಾಮ್ ಅಲ್ಲಿ ಇದೆ. ಬಟ್ ಈ ಡ್ಯಾಶ್ ಕ್ಯಾಮ್ ಅಲ್ಲಿ ಕ್ಲೌಡ್ ಅಂದ್ರೆ ಏನಂದ್ರೆ ಗೂಗಲ್ ಡ್ರೈವ್ ಇದೆಯಲ್ಲ, ನಿಮ್ಮ ಮೆಮೊರಿ ಇದೇನ್ ಫುಟೇಜ್ ಇದೆ, ವಿಡಿಯೋಸ್ ಇದೆ, ಎಲ್ಲ ಬಂದು SD ಕಾರ್ಡ್ ಅಲ್ಲಿ ಸೇವ್ ಆಗುತ್ತೆ. ಸಪೋಸ್ SD ಕಾರ್ಡ್ ಕರಪ್ಟ್ ಆಯ್ತು, SD ಕಾರ್ಡ್ ಯಾರೋ ತೆಗ್ಬಿಟ್ರು, ನಿಮ್ಗೆ ವಿಡಿಯೋಸ್ ಬೇಕು, ಬ್ಯಾಕಪ್ ಬೇಕು ಅಂದ್ರೆ ನಿಮ್ಗೆ ಏನ್ ಆಪ್ಷನ್ ಇದೆ? ಕ್ಲೌಡ್ ಇದೆ. ಕ್ಲೌಡ್ ಅಲ್ಲಿ ಬ್ಯಾಕಪ್ ಅದು ಆ ಆಪ್ಷನ್ ಇರೋದೇ ಈ ಬ್ರ್ಯಾಂಡ್ ಅಲ್ಲಿ ಮಾತ್ರ. ಓಕೆ, ಸೊ ಇದೇ ಬಂದ್ಬಿಟ್ಟು ನಿಮ್ದೇ ಓನ್ ಬ್ರ್ಯಾಂಡ್, ಕರೆಕ್ಟ್ ಅಲ್ಲ? ಎಷ್ಟು ವರ್ಷದಿಂದ ಈ ಬ್ರ್ಯಾಂಡ್ ನೀವು ನಡೆಸ್ತಾ ಇದ್ದೀರಾ? ಸರ್ ನಾನು ಈ ಬ್ರ್ಯಾಂಡ್ 2016 ಇಂದ ನಡೆಸ್ತಾ ಇದ್ದೀನಿ. 2016 ಇಂದ ನಡೆಸ್ತಾ ಇದ್ದೀರಾ? ಇವಾಗ ಬೇರೆ ಬ್ರ್ಯಾಂಡ್ ನಿಮ್ಮ ಹತ್ರ ಬ್ರ್ಯಾಂಡ್ ಈಸ್ಕೊಳ್ಳಕ್ಕೆ ಇವಾಗ ಬೇರೆ ತುಂಬಾ ಬ್ರ್ಯಾಂಡ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಈ ಬ್ರ್ಯಾಂಡ್ ಈಸ್ಕೊಳ್ಳಕ್ಕೆ ಸೊ ಏನಕ್ಕೆ ಈಸ್ಕೊಬೇಕು ಕಸ್ಟಮರ್ಸ್ ಅಂತ ಅದನ್ನು ತಿಳಿಸಿ ನಮ್ಗೆ. ನಾನು ಅದೇ ಡಿಫ್ರೆನ್ಶಿಯೇಟ್ ಹೇಳ್ತಾ ಇದ್ದೀನಲ್ಲ, ಇಂಪಾರ್ಟೆಂಟ್. ಅದೇನ್ ಕ್ಲೌಡ್ ಸ್ಟೋರೇಜ್ ಇದೆ, ಅದರಿಂದ ನಿಮ್ಗೆ ನಿಮ್ಮ ಫುಟೇಜ್ ಎಲ್ಲ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಒಂದು ಎಕ್ಸ್ಟ್ರಾ ಬ್ಯಾಕಪ್ ಸಿಗ್ತಾ ಇದೆ. ಅದು ಯಾವ ರೇಟ್ ಅಲ್ಲಿ ಅಂದ್ರೆ ಅಷ್ಟೊಂದು ರೀಸನೇಬಲ್ ರೇಟ್ ಅಲ್ಲಿ ನಾವು ಕೊಡ್ತಾ ಇದೀವಿ ಅಂದ್ರೆ ನೀವೇ ಕೇಳಿದ್ರೆ ಒಂದ್ ನಿಮಿಷಕ್ಕೆ ಆಶ್ಚರ್ಯ ಪಡ್ತೀರಾ. ಏನ್ ಸರ್ ಪ್ರೈಸ್? ಜಸ್ಟ್ ಫಾರ್ 2990. 2990 ಮಾತ್ರ, 2990 ರೂಪಾಯಿ. ಅದ್ರ ಜೊತೆ 1 year ವಾರಂಟಿ ಬರುತ್ತೆ ಪ್ರಾಡಕ್ಟ್ ಗೆ. ಓಕೆ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಸೊ ಇನ್ನೇನ್ ಬೇಕು ಹೇಳಿ ಸರ್? ಓಕೆ, ಸೊ ಇದೆರಡು ಫ್ರೀ ಆಗೂ ಕೊಡ್ತೀರಾ. ಸೊ 1 year ವಾರಂಟಿ ಕೂಡ ಇದೆ. ಸೊ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸಪೋಸ್ ನೀವು ಆನ್ಲೈನ್ ಅಲ್ಲೇ ನಮ್ಗೆ 3000 ಸಿಗ್ಬೋದು ಅಂತ ಹೇಳ್ಬೋದು. ಅದ್ರಲ್ಲಿ ನಿಮ್ಗೆ 2 ಫೀಚರ್ ಅಂತೂ ಕನ್ಫರ್ಮ್ ಇರೋದಿಲ್ಲ. ಒಂದು ಕ್ಲೌಡ್ ಇರೋದಿಲ್ಲ, ಸೆಕೆಂಡ್ ಆಪ್ಷನ್ ನಿಮ್ಗೆ ಫಿಟ್ಟಿಂಗ್ ಅವ್ರು ಮಾಡ್ಕೊಡೋದಿಲ್ಲ. ಸೊ ನಮ್ಮ ಹತ್ರ ಬರ್ತೀರಾ ಅಥವಾ ಯಾವ್ದೋ ಒಂದು ಕರೆಕ್ಸರಿ ಶಾಪ್ಗೆ ಹೋದ್ರೆ 500 ರೂಪಾಯಿ ಮಿನಿಮಮ್ 500 ಇಲ್ದೆ ಯಾರು ಫಿಟ್ ಮಾಡಿ ಕೊಡೋದಿಲ್ಲ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ಹೊಸ ಕಾರ್ ಯಾರಾದ್ರೂ ಈಸ್ಕೊಂಡ್ರೆ, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಒಂದು ಹಳೆ ಕಾರ್ ಇದೆ, ಸೊ ಅದಕ್ಕೆ ಬಂದು ನನಗೆ ಲೋ ಬಜೆಟ್ ಅಲ್ಲಿ ಒಂದು ಡ್ಯಾಶ್ ಕ್ಯಾಮ್ ಅಲ್ಲ ಬೇಕು ಅಂದ್ರೆ, ಸೊ ನೀವು ಬಂದ್ಬಿಟ್ಟು ಇವ್ರದೇ ಓನ್ ಬ್ರ್ಯಾಂಡ್ ಸ್ಟ್ಯಾನ್ಸೋ ಬ್ರ್ಯಾಂಡ್ ಇಸ್ ದ ಬೆಸ್ಟ್ ಆಪ್ಷನ್. ಬೆಸ್ಟ್ ಕ್ವಾಲಿಟಿ ಇದೆ, 2K ರೆಸಲ್ಯೂಷನ್ ಕೂಡ ಇದೆ ಇದರಲ್ಲಿ. ನಿಮ್ಗೆ ರೇಟ್ ಕೂಡ ಬಹಳ ಅಫೋರ್ಡೆಬಲ್ ಆಗಿದೆ. ಈಗ ನಾವು ಡ್ಯಾಶ್ ಕ್ಯಾಮ್ರಾ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಒಂದು ಟೈಮ್ ಹೋಗ್ಬಿಡುತ್ತೆ. ಮೀನ್ ವೇಲ್ ಏನಾದ್ರು ಇನ್ಸಿಡೆಂಟ್ ಆಗ್ಬಿಡ್ತು ಅಂದ್ರೆ ಯೂಸ್ ಇಲ್ಲ. ಅದ್ರ ಬದಲು ನೀವು ಇದನ್ನ ಹಾಕಿಸ್ಕೊಳ್ಳಿ, ಯೂಸ್ ಮಾಡಿ. ನಿಮ್ ಮೈಂಡ್ ನಲ್ಲಿ ಯಾವ್ದೋ ಒಂದು ಬ್ರ್ಯಾಂಡ್ ಇದೆ, ನಂದು ಹೆವಿ ಕ್ವಾಲಿಟಿ 20,000 25,000 ಕೊಟ್ಟು ಹಾಕಿಸ್ಕೊತೀನಿ ಅಂದಾಗ ಅದನ್ನ ಹಾಕಿಸ್ಕೊಳ್ಳಿ. ನೀವು ಒಂದು 6 ತಿಂಗಳು 7 ತಿಂಗಳು ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಒಂದು 400 ರೂಪಾಯಿನೂ ಬೀಳಲ್ಲ ಒಂದು ತಿಂಗಳಿಗೆ. ಕರೆಕ್ಟ್ ಸರ್. ಒಂದು ಚಿಕ್ಕ ಇನ್ಸಿಡೆಂಟ್ ಆಯ್ತು, ಏನೋ ಒಂದು ಯೂಸ್ ಆಗ್ಬಿಟ್ರೆ ನಿಮ್ಗೆ ವರ್ತ್ ಫಾರ್ ದಿ ಮನಿ. ಹೌದು, 3000 ರೂಪಾಯಿ ವೇಸ್ಟ್ ಆಗೋದಿಲ್ಲ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಡ್ಯಾಶ್ ಕ್ಯಾಮ್ ಇಸ್ ದ ಮಸ್ಟ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನೀವು ಎಲ್ಲ ಪ್ರತಿಯೊಂದು ಕಾರ್, ನೀವು ಯಾರದೇ ಕಾರ್ ಒಂದು ಇಟ್ಕೊಂಡ್ರಿ 50,000 ಇಂದ ಹಿಡಿದು ಎಷ್ಟು ಲಕ್ಷ ಕಾರ್ ಇಟ್ಕೊಳ್ಳಿ, ಸೊ ಎಲ್ಲದಕ್ಕೂ ಬಂದ್ಬಿಟ್ಟು ಡ್ಯಾಶ್ ಕ್ಯಾಮ್ ಇಸ್ ಮ್ಯಾಂಡೇಟ್ರಿ. ನಿಮ್ ಕಾರಲ್ಲಿ ಇಲ್ಲ ಅಂದ್ರೆ ಬೇಗ ಸ್ಟ್ಯಾನ್ಸೋಗೆ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಡ್ಯಾಶ್ ಕ್ಯಾಮ್ ಹಾಕ್ಸ್ಕೊಳ್ಳಿ. ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆ ಯಾರಾದ್ರೂ ಬಂದ್ರೆ ಏನಾದ್ರು ಅಡಿಷನಲ್ ಏನಾದ್ರು ಆಫರ್ಸ್ ಕೊಡ್ತೀರಾ? ಸರ್ ನೋಡಿ, ಇದು ಒಂದು ಬೆಸ್ಟ್ ಆಫರ್ ಕೊಡ್ತಾ ಇದೀವಿ. ಬೇರೆ ಪ್ರಾಡಕ್ಟ್ ಅಲ್ಲಿ ಆಫರ್ ಕೊಡೋಣ. ಇದಕ್ಕೆ ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ ನಿಮ್ಗೆ. ಈ ಪ್ರಾಡಕ್ಟ್ ನೀವು ನಿಮ್ಮ ಜಾಗದಿಂದಾನೆ ಎಲ್ಲಾದ್ರೂ ಇರ್ಲಿ, ನೀವು ಆನ್ಲೈನ್ ಪರ್ಚೇಸ್ ಮಾಡಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ನಿಮ್ದು ವೆಬ್ಸೈಟ್ ಕೂಡ ಇದೆ? ಓಕೆ, ಅದರ ಲಿಂಕ್ ಕೂಡ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೇಳ್ಕೊತೀನಿ. ಅವ್ರು ಅಲ್ಲಿ ಕೂಡ ಶಾಪಿಂಗ್ ಮಾಡಬಹುದು ಅವರು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮ್ಗೆ ಇನ್ ಕೇಸ್ ಬರಕ್ಕಾಗಿಲ್ಲ, ನನಗೆ ಪ್ರಾಡಕ್ಟ್ ಮಾತ್ರ ಬೇಕು, ನಾನು ಬೇರೆ ಕಡೆ ಫಿಟ್ ಮಾಡ್ಕೊಂತೀನಿ ಅಂದ್ರೂ ಇವ್ರದ್ದು ವೆಬ್ಸೈಟ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಡೀಟೇಲ್ಸ್ ಹಾಕಿರ್ತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಕೊಬಹುದು, ಪ್ರಾಡಕ್ಟ್ ಮಾಡಬಹುದು. ಮ್ಯಾಕ್ಸಿಮಮ್ ನಮ್ಮ ಕೆಲವೊಂದು ಸಿಟೀಸ್ ಅಲ್ಲಿ ಟೈ ಅಪ್ ಇದೆ. ಸಪೋಸ್ ಈಗ ಒಂದು ಎಕ್ಸಾಂಪಲ್ ತುಮಕೂರಲ್ಲಿ ನಮ್ ಟೈ ಅಪ್ ಇದೆ, ಮೈಸೂರು ನಮ್ ಟೈ ಅಪ್ ಇದೆ. ಅಲ್ಲಿ ನಿಮ್ಗೆ ಫ್ರೀ ಫಿಟ್ಟಿಂಗ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಫ್ರೀ ಫಿಟ್ಟಿಂಗ್ ವಿತ್ ಸೇಮ್ ಪ್ರೈಸ್. ಓಕೆ ಫ್ರೆಂಡ್ಸ್, ಅದು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಸರ್ ತೋರಿಸ್ತೀರಾ? ಸರ್ ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ LED ಬಲ್ಬ್. LED ಬಲ್ಬ್ ನಿಮ್ಗೆ ಗಾಡಿಯಲ್ಲಿ ಏನು ಹೆಡ್ಲೈಟ್ ಅಲ್ಲಿ ಬಲ್ಬ್ ಕೊಟ್ಟಿರ್ತಾರೆ, ಅದು 55-60 ವ್ಯಾಟ್ಸ್ ಕೊಟ್ಟಿರ್ತಾರೆ. ಅದು ಬಹಳ ಕಡಿಮೆ ಇರುತ್ತೆ. ವಿಸಿಬಿಲಿಟಿ ಅಂತೂ ಏನು ಇರೋದಿಲ್ಲ. ನೀವು ಹೈವೇನಲ್ಲೂ ಅಷ್ಟೇ, ಸಿಟಿಯಲ್ಲೂ ಅಷ್ಟೇ. ಮುಂದೆಗಡೆ ಈಗ ಎಲ್ಲ ಒಂದು ಪವರ್ಫುಲ್ ಬಲ್ಬ್ ಹಾಕೊಂಡಿರೋರು ಯಾರಾದ್ರೂ ಬಂದ್ರೆ ನಿಮ್ಗೆ ಏನಂದ್ರೆ ಒಂದು ಬ್ಲೈಂಡ್ನೆಸ್ ಆಗ್ಬಿಡುತ್ತೆ. ಹೌದು, ಬೆಳಕೆ ಇಲ್ಲದೆ ಇರೋದ್ರಿಂದ ಆ ಬ್ರೈಟ್ನೆಸ್ ಗೆ ಏನ್ ಮಾಡ್ತಾ ಇದೆ, ನಿಮ್ಗೆ ಕಾಣಿಸೋದೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಒಳ್ಳೆ ಕ್ವಾಲಿಟಿ LED ಬಲ್ಬ್ಸ್ ಇದೆ. ಕೆಲವೊಬ್ಬರಿಗೆ ಇದು ಫುಲ್ ವೈಟ್ ಹಾಕಿಸ್ಬೇಡವಾ ಅಂತಾನು ಕನ್ಫ್ಯೂಷನ್ ಇದೆ. ಅದು ಕೂಡ ಕ್ಲಾರಿಫೈ ಮಾಡ್ತೀನಿ. ನಮ್ಮ ಹತ್ರ 2 ಆಪ್ಷನ್ ಇದೆ. 6000 ಕೆಲ್ವಿನ್ ಅಂದ್ರೆ ಇಲ್ಲಿ ನೋಡಿ, ನಮ್ ಲೈಟ್ ಏನಿದೆ ಈ ಕಲರ್ ಬರುತ್ತೆ, ಫುಲ್ ವೈಟ್. ಕರೆಕ್ಟಾ?
ಇನ್ನೊಂದು 4300 ಕೆಲ್ವಿನ್ ಅಂತ ಬರುತ್ತೆ, ಅದು ಹಾಫ್ ವೈಟ್. ಓಕೆ, ಅದು ಜಸ್ಟ್ ಲೈಕ್ ಹ್ಯಾಲೋಜನ್ ತರ ಕಾಣಿಸುತ್ತೆ, ಪವರ್ಫುಲ್ ಆಗಿರುತ್ತೆ, ಮುಂದೆವರೆಗೂ ತೊಂದರೆ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ತೊಂದರೆ ಆಗೋದು ಲೈಟ್ ಇಂದ ಅಲ್ಲ, ನಮ್ಮಿಂದ. ಓಕೆ, ಹೆಂಗೆ ಅಂತ ಹೇಳ್ತೀರಾ? ಹೆಂಗೆ ಸರ್? ಹೈ ಬೀಮ್ ಹಾಕ್ತಾರೆ, ಇನ್ನೊಂದು ಜಾಸ್ತಿ ಡಿಮ್ ಡಿಪ್ ಹೊಡಿತಾರೆ, ಬೇಕು ಅಂತ ಹೈ ಬೀಮ್. ಮುಂದೆಯಿಂದ ಒಬ್ಬ ಗಾಡಿ ಬರ್ತಾ ಇದೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ನಮ್ಗೆ ಫೀಲ್ ಆಗ್ತಾ ಇದೆ, ನಾವಾದ್ರೂ ಲೋ ಬೀಮ್ ಮಾಡಲ್ಲ, ಹೈ ಬೀಮ್ ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೆ ಏನಾಗ್ತದೆ, ಅವ್ರು ಹೋಗ್ಬಿಟ್ಟು ತಲೆ ಕೆಡಿಸ್ಕೊಂಡು ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ಅಗೇನ್ ಪೊಲೀಸರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತಾರೆ. ನಾವು ಸೆಂಟ್ರಲಿ ಪ್ರಾಬ್ಲಮ್ ಆದಾಗ ನೋಡಿದ್ವಿ, ಚಲಾನ್ ಎಲ್ಲ ಬಂದಿತ್ತು, ಅದರಲ್ಲಿ ಯಾವ ಫೈನಲ್ಲು LED ಅಂತ ಇಲ್ವಾ? ಹೈ ಬೀಮ್ ಅಂತ ಇರೋದು. ಫ್ರೆಂಡ್ಸ್, ಅದು ನೋಟ್ ಮಾಡ್ಕೊಳ್ಳಿ, ನೀವು ಗಾಡಿ ಓಡಿಸ್ಬೇಕಾದ್ರೆ. ನಾವು ಬಹಳ ಜನ ಕಮೆಂಟ್ಸ್ ಮಾಡ್ತಾರೆ, ಲೀಗಲ್ ಇಲ್ಲ, ಅದಿಲ್ಲ ಅಂತ. ಇದು ಲೀಗಲ್ ಅಲ್ಲ, ಇಲ್ಲೀಗಲ್ ಪ್ರಶ್ನೆ ಅಲ್ಲ, ಇದು ರೆಸ್ಪಾನ್ಸಿಬಲ್ ಇರ್ರೆಸ್ಪಾನ್ಸಿಬಲ್ ಪ್ರಶ್ನೆ. ಓಕೆ, ನಾವು ಗಾಡಿನೂ ಅಷ್ಟೇ 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ಬೇಕು ಅಂತ ಗೌರ್ಮೆಂಟ್ ಅವ್ರು ಹೇಳ್ತಾರೆ. 120, 140 ಹೋದ್ರೆ ನೀವು ನೋಡ್ತಾ ಇದ್ದೀರಾ, ಮೈಸೂರು ರೋಡ್ ಅಲ್ಲಿ ಎಕ್ಸ್ಪ್ರೆಸ್ ವೇ ನಲ್ಲಿ ಡೈಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಇದು ಯಾರ್ದು ತಪ್ಪು? ಗಾಡಿ ತಪ್ಪ, ನಮ್ ತಪ್ಪು? ನಮ್ದೇ ಸರ್. ಅದೇ ತರ ಯಾವ್ದೇ ಒಂದು ಪ್ರಾಡಕ್ಟ್ ಹಾಕಿಸ್ಕೋಬೇಕು, ಅದ್ರದ್ದು ಒಳ್ಳೆ ಉಪಯೋಗ ಮಾಡಿಸ್ಕೊಳ್ಳಿ, ಬ್ಯಾಡ್ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಸೊ ಜಾಸ್ತಿ ಆತರ ಹೇಳೋದು ಇಂಟೆನ್ಷನ್ ಇಲ್ಲ, ಜಸ್ಟ್ ನಿಮ್ ಮೂಲಕ ಒಂದು ಮೆಸೇಜ್ ಕೊಡೋಣ ಅಂತ. ಸೊ ಅದಾದ ನಂತರ ನಮ್ಮ ಸ್ಟ್ಯಾನ್ಸೋ ಬ್ರ್ಯಾಂಡ್ ಅಲ್ಲಿ 2 ಟೈಪ್ ಇದೆ. ನಿಮ್ಗೆ ಹೈ ಕ್ವಾಲಿಟಿ ಪವರ್ಫುಲ್ ಒಳ್ಳೆ ಬಲ್ಬ್ಸ್. ಈ ಪ್ರಾಡಕ್ಟ್ ನ ನಾವು ಆಲ್ಮೋಸ್ಟ್ 2 years ಇಂದ ಮಾರ್ತಾ ಇದೀವಿ. ಪ್ರಾಜೆಕ್ಟ್ ಸೀರೀಸ್ ಅಂತ ಹೆವಿ ಕ್ವಾಲಿಟಿ ಒರಿಜಿನಲ್ 240 ವ್ಯಾಟ್ಸ್ ಟೋಟಲ್ ಪೇರ್ದು 120 ವ್ಯಾಟ್ ಈಚ್ ಬಲ್ಬ್ ಬರುತ್ತೆ. 2 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ. 2 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. ಪೀಸ್ ಎಕ್ಸ್ಚೇಂಜ್ ಎಂತಕ್ಕಾದ್ರೂ ಕೆಟ್ಟೋಗ್ಲಿ, ಕೆಟ್ಟೋಯ್ತಾ ಹೊಸ ಪೀಸ್ ಕೊಡ್ತೀನಿ. ಇವಾಗ ತಗೊಂಡ್ ಬಂದ್ಬಿಟ್ರೆ ಸರ್ 1 ವಾರ ಬಿಟ್ಕೊಡ್ತೀನಿ, ನಾನು ಅಲ್ಲಿ ಕಳ್ಸಿದೀನಿ, ಅದೆಲ್ಲ ಏನಿಲ್ಲ, ಬಿಟ್ಟು ಕೊಡಲ್ಲ. ಓಕೆ, ಇಮಿಡಿಯೇಟ್ ಆಗಿ ವಿತಿನ್ 30 minutes to 2 hours ಓಕೆ ಮ್ಯಾಕ್ಸಿಮಮ್ ನಾವು ಚೇಂಜ್ ಮಾಡಿ ಕೊಟ್ಬಿಡ್ತೀರಾ. 100% ಮಾಡ್ಕೊಡ್ತೀವಿ. ವಾರಂಟಿ ಕಾರ್ಡ್ ಬೇಕು, ಅದೊಂದು ಇಂಪಾರ್ಟೆಂಟ್, ಬೇರೆ ಏನು ಇಲ್ಲ. ಓಕೆ, ಏನ್ ಬರುತ್ತೆ ಸರ್ ಪ್ರೈಸ್? ಇದೆಲ್ಲ ಈ ಪ್ರಾಡಕ್ಟ್ ನಿಮ್ಗೆ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ. ಇದರಲ್ಲಿ ನಿಮ್ಗೆ 6490 ಡಬಲ್ ಫಿಲಮೆಂಟ್ ಬರುತ್ತೆ, 5990 ಸಿಂಗಲ್ ಫಿಲಮೆಂಟ್ ಬರುತ್ತೆ. ಸಿಂಗಲ್ ಫಿಲಮೆಂಟ್ ಡಬಲ್ ಫಿಲಮೆಂಟ್ ಅಂದ್ರೆ ಯಾವ್ದು ಅಂತ ನೀವು ಕೇಳ್ಬೋದು. H4 ಅಂತ ಒಂದು ಬಲ್ಬ್ ಬರುತ್ತೆ. ಅದೇ ಒಂದ್ ಡೋಮ್ ಅಲ್ಲಿ ಒಂದೇ ಬಲ್ಬ್ ಇದ್ರೆ ಅದು ಡಬಲ್ ಫಿಲಮೆಂಟ್. ಓಕೆ, ಒಂದ್ ಡೋಮ್ ಅಲ್ಲಿ 2 ಬಲ್ಬ್ ಇರುತ್ತೆ. ಈಗ ಎಲ್ಲ ಲೇಟೆಸ್ಟ್ ಗಾಡಿಗೆ ಬರ್ತಾ ಇರೋದೆಲ್ಲ ಡಬಲ್ ಬಲ್ಬ್. ಓಕೆ, ಅದು ಸಿಂಗಲ್ ಫಿಲಮೆಂಟ್ ಆ ತರ ಇರುತ್ತೆ. ಸೊ ದಿಸ್ ಇಸ್ ದ ಪ್ರೈಸಿಂಗ್. ಅದಾದ ನಂತರ ನಮ್ಗೆ ಬಹಳ ಜಾಸ್ತಿ ಪ್ರೈಸ್ ಅಂತ ಅನಿಸ್ತು ನೋಡಿ, ಕಾಸು ಕೊಟ್ಟಂಗೆ ಕಜಾಯ. ಕರೆಕ್ಟ್, ನಿಮ್ಗೆ ಹೆಂಗ್ ಬೇಕು ಹಂಗೆ ಇದೆ. ನಮ್ಮ ಹತ್ರ 3990 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಓಕೆ, 3990 ಇಂದ ಸ್ಟಾರ್ಟಿಂಗ್ ಪ್ರೈಸ್. ಮಾರ್ಕೆಟ್ ಅಲ್ಲಿ 900 ರೂಪಾಯಿಗೂ 1000 ರೂಪಾಯಿಗೂ ಇದೆ. ಆ ಪ್ರಾಡಕ್ಟ್ ನಾವು ಮಾರಲ್ಲ. ಓಕೆ, ಯಾಕೆ? ಅದಕ್ಕೆ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಸುಮ್ನೆ ವೇಸ್ಟ್. ಇನ್ ಕೇಸ್ ಏನಾದ್ರು ಆದ್ರೆ ಅಷ್ಟೇ ಬಿಸಾಕ್ಬಿಡ್ಬೇಕು. ವೇಸ್ಟ್ ಅಲ್ಲ, ನೀವೆಲ್ಲ ಹೋಗಿರ್ತೀರಾ ಟ್ರಿಪ್ಗೆ ಲಾಂಗ್ ಆಗಿ, ಕೆಟ್ಟೋಗ್ಬಿಡ್ತದೆ ಹೈವೇನಲ್ಲಿ, ಏನ್ ಮಾಡ್ತೀರಾ? ಅದೇ ಸರ್, ನಿಮ್ಗೆ ಬಲ್ಬ್ ಚೇಂಜ್ ಮಾಡಕ್ ಬರುತ್ತಾ? ಇಲ್ಲ. ಅವಾಗ ನಾವು ಒಂದು ಟೆಸ್ಟೆಡ್ ಪ್ರಾಡಕ್ಟ್ ಇದು, ಸರ್ಟಿಫೈಡ್ ಪ್ರಾಡಕ್ಟ್ ಇದು. ನಾವು ಸುಮ್ನೆ ಹಿಂಗೆ ಎಲ್ಲೋ ಮಾರ್ಕೆಟ್ ಇಂದ ತಗೊಬಂದ್ಬಿಟ್ಟು ಮಾರೋದಿಲ್ಲ. ನಾವು ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ಸೋರ್ಸ್ ಮಾಡ್ತೀವಿ, ನಮ್ದೇ ಬ್ರ್ಯಾಂಡಿಂಗ್ ಅಲ್ಲಿ ನಾವು ಮಾಡ್ತೀವಿ. ಮಾಡೋ ಮುಂಚೆ ಸ್ಯಾಂಪ್ಲಿಂಗ್ ತರಿಸ್ತೀವಿ. ನನ್ನ ಗಾಡಿಯಲ್ಲಿ ಒಂದು 4-5 ಗಾಡಿಯಲ್ಲಿ ಫಿಟ್ಟಿಂಗ್ ಮಾಡಿಸಿ ನಾವು ರನ್ ಮಾಡ್ತೀವಿ, ನಾವು ಟೆಸ್ಟ್ ಮಾಡ್ತೀವಿ. ಆಫ್ಟರ್ ಆಲ್ 6 months 1 year ಆದ್ಮೇಲೆ ನಾವು ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಲಾಂಚ್ ಮಾಡೋದು. ಓಕೆ ಓಕೆ, ಸುಮ್ನೆ ಹಿಂಗೆ ಮಾರ್ಕೆಟ್ ಅಲ್ಲಿ ಹೋಗಿ ತರಕಾರಿ ತಗೊಬಂದು ಒಂದು ಪ್ಯಾಕ್ ಮಾಡಿ ಮಾರ್ಕೆಟ್ ಅಲ್ಲಿ ಬಿಡಂಗ್ ನಾವು ಬಿಡೋದಿಲ್ಲ. ದಟ್ ಈಸ್ ವಾಟ್ ಈಸ್ ಅವರ್ ಪ್ರೊಸೀಜರ್. ನಾವು ಅದಕ್ಕೆ ನಮ್ಮ ಪ್ರಾಡಕ್ಟ್ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ. ನೀವು 10 ಲಕ್ಷ ಗಾಡಿ ತಗೊಂಡಿರ್ತೀರಾ, 20 ಲಕ್ಷ ಗಾಡಿ ತಗೊಂಡಿರ್ತೀರಾ, 5000 ರೂಪಾಯಿ 6000 ರೂಪಾಯಿ ಕೊಟ್ಟು LED ಬಲ್ಬ್ ಹಾಕ್ಸ್ಲಿಲ್ಲ ಅಂದ್ರೆ ಕರೆಕ್ಟ್ ಸರ್, ಪ್ರಯೋಜನನೇ ಇಲ್ಲ. ಅದೇ ಒರಿಜಿನಲ್ ಬಲ್ಬ್ ಹಾಕೊಂಡು ಓಡಿಸಿ, ಅದಂತೂ ಕೆಟ್ಟ ಹೋಗಲ್ಲ. ಬ್ರೈಟ್ನೆಸ್ ಇದೆ ಇಲ್ಲ ಬೇರೆ ಕತೆ, ಕೆಟ್ಟ ಹೋಗಲ್ಲ, ಅದ್ ಗ್ಯಾರಂಟಿ ನಾನು ಕೊಡ್ತೀನಿ. ಓಕೆ, ಸೊ ಅದೇ ನಿಮ್ಗೆ ಒಂದು ಒಳ್ಳೆ ಲೈಟ್ ಬೇಕು ಅಂದ್ರೆ ಒಳ್ಳೆ ಅಮೌಂಟ್ ಸ್ಪೆಂಡ್ ಮಾಡಿ ಕ್ವಾಲಿಟಿ ಆಗಿರೋ ಈ ತರ ಕ್ವಾಲಿಟಿ ಆಗಿರೋ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ ಗಾಡಿನೂ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಎಲ್ಲೂ ಕೈಗೂ ಕೊಡಲ್ಲ. ಅದು ಹೌದು, ಅದು ಇಂಪಾರ್ಟೆಂಟ್. ಡ್ಯೂರಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್, ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕಾರ್ನು ಕೂಡ ಸೆಲೆಕ್ಟ್ ಮಾಡಿ ಬ್ರಾಂಡೆಡ್ ಯಾಕೆ ತಗೋತೀವಿ ಅಲ್ವಾ? ಸೇಫ್ಟಿ 5 star ರೇಟಿಂಗ್ ಬೇಕು, 4 star ರೇಟಿಂಗ್ ಬೇಕು. ಸರ್ ಇದರಲ್ಲಿನೂ ಈ ವೈರಿಂಗ್, ಈ ಕಾರ್ ಇದು ಫೈರ್ ಎಲ್ಲ ಆಗದೆ, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ನೋಡಿ, ಇದು ನಿಮ್ಗೆ ಬಲ್ಪ್ ಇಲ್ಲಿಂದ ನಿಮ್ಗೆ ವೈರಿಂಗ್ ಬರುತ್ತೆ. ಇದು ಕಂಪನಿದೇನ್ ನಿಮ್ಮ
ಕಾರ್ ಹೋಲ್ಡರ್ ಇದೆ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಇದ್ರ ಮುಖಾಂತರ ಇದೆಯಲ್ಲ ಇದು ಡಿಜಿಟಲ್ ಕಟ್ಔಟ್, ಓಕೆ, ಇದು ಬಲಾಸ್ಟ್ ಅಂತಾನು ಹೇಳ್ತೀವಿ. ಏನಾಗುತ್ತೆ ಇದೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುತ್ತೆ. ಪ್ರಾಬ್ಲಮ್ ಏನಾದ್ರು ಆದ್ರೆ ಇಲ್ಲಿಂದಾನೆ ನಿಮ್ಗೆ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ಇಲ್ಲಿ ತನಕ ಹೋಗೋದಿಲ್ಲ. ಓಕೆ, ಸಪೋಸ್ ಏನಾದ್ರು ರಿವರ್ಸ್ ಅಂತ ಅಂದ್ರೂ ಆಗಲ್ಲ, ರಿವರ್ಸ್ ಅನ್ನೋ ಚಾನ್ಸ್ ಇಲ್ಲ ಈ ಕಡೆಯಿಂದ ಹೋಗುವಾಗ. ಸೊ ಈ ತರ ನಿಮ್ಗೆ ಹೋಲ್ಡರ್ ಅಲ್ಲಿ ಇದು ಕೂಡ ಹೈ ಕ್ವಾಲಿಟಿ ಮೆಟೀರಿಯಲ್ ಇದು. ಮೆಲ್ಟ್ ಇದು ಕೂಡ ಆಗಲ್ಲ. ನೀವು ನೋಡಿ ಚೆಕ್ ಮಾಡಿ ಎಷ್ಟು ಸ್ಟ್ರೆಂತ್ ಇದೆ ಅಂತ. ನಮ್ಗೆ ರಬ್ಬರ್ ಅಲ್ಲ, ಇದು ಲೋಕಲ್ ಅಲ್ಲಿ ಕೊಡ್ತಾರೆ ಆ ತರ ಅಲ್ಲ, ರಬ್ಬರ್ ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ ಅಂತ. ಸೊ ಬ್ಯಾಕ್ ಸೈಡ್ ಬೇಸ್ ಕೂಡ ನೋಡ್ಬೋದು ನೀವು, ಹೆವಿ ಬೇಸ್ ವಿತ್ ಬಿಗ್ ಫ್ಯಾನ್, ಪ್ಲಸ್ ಇದು ಅಲೈ ಅಲ್ಯೂಮಿನಿಯಂ ಅಲೈ ಅಂತ ಹೇಳ್ತೀವಿ. ಹೆವಿ ಮೆಟೀರಿಯಲ್, ಲೈಟ್ ವೈಟ್ ಇರುತ್ತೆ. ಹೀಟ್ ನಿಮ್ಗೆ ಫಾಸ್ಟ್ ಆಗಿ ಕೂಲಿಂಗ್ ಆಗುತ್ತೆ ಬಿಕಾಸ್ ಇಟ್ಸ್ ಅಲ್ಯೂಮಿನಿಯಂ. ಓಕೆ, ಸೊ ಆ ತರ ಇರೋದ್ರಿಂದ ನೆಕ್ಸ್ಟ್ ನೀವು ನೋಡಬಹುದು LED ಬಲ್ಬ್ಸ್ ಅಲ್ಲಿ ಇದಲ್ದೆ ನಮ್ಮ ಹತ್ರ ಎಕ್ಸ್ ಬೀಮ್ ಇದೆ, ಹಮಾಕಾನ್ ಅಂತ ಇದೆ. ಇದೆಲ್ಲ ನಿಮ್ಗೆ ಒಂದು ರೀಸನೇಬಲ್ ರೇಟ್, ಎಕನಾಮಿಕಲ್ ರೇಟ್ ಅಂತ ಹೇಳ್ಬೋದು. ಇದು 3990 ಇಂದ ಸ್ಟಾರ್ಟಿಂಗ್ ಇದೆ, 4490 ರೇಂಜ್ ಅಲ್ಲಿ ಇದೆ. ಸೊ ಆ ತರ ಇದೆ. ನೆಕ್ಸ್ಟ್ 360 ಡಿಗ್ರಿ ಕ್ಯಾಮ್ರಾ ಇರುವಂತಹ ಡೈಮಂಡ್ ಪ್ಲೇಯರ್ ಕೂಡ ನಮ್ಮ ಹತ್ರ ಇದೆ. ಓಕೆ, ನೆಕ್ಸ್ಟ್ ನೀವು ಪೈನೀರ್ ಬ್ರಾಂಡ್ ಅಲ್ಲಿ 9 ಇಂಚ್ ಹೊಸದಾಗಿ ಬಿಟ್ಟಿದ್ದಾರೆ ಅವರು, 9 ಇಂಚ್ ಆಂಡ್ರಾಯ್ಡ್ ಪ್ಲೇಯರ್. ಈಗ ನೀವು ಆಂಡ್ರಾಯ್ಡ್ ಪ್ಲೇಯರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಯಾರು 2000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಹೌದು ಸರ್, ಕರೆಕ್ಟ್. ಅದು ಏನ್ ಹೇಳ್ತಾರೆ, 1999 ರೂಪಾಯಿ ತಗೋಬನ್ನಿ, 2000 ರೂಪಾಯಿ ಕೊಟ್ರೆ 1 ರೂಪಾಯಿ ಕೊಡ್ತಾನೆ. 1 ರೂಪಾಯಿ ಏನ್ ಮಾಡ್ಬೇಕು, ಇಲ್ಲಿ ನಾಮ ಇಟ್ಕೋಬೇಕು. ಏನಕ್ಕೆ ಸರ್? ಏನಕ್ಕೆ ಅಂದ್ರೆ ಅಲ್ಲಿ ಹೋದ್ಮೇಲೆ ಸೀನೆ ಬೇರೆ ಇರುತ್ತೆ. ಓಕೆ, ಅರ್ಥ ಆಯ್ತಾ? ವೈರಿಂಗ್ ದುಡ್ಡು ಬೇರೆ, ಫ್ರೇಮ್ ದುಡ್ಡು ಬೇರೆ, ಕ್ಯಾಮ್ರಾ ದುಡ್ಡು ಬೇರೆ, ಫಿಟ್ಟಿಂಗ್ ಬೇರೆ, ಈ ತರ ಎಲ್ಲ ನಾವು ಮೋಸದ ಕೆಲಸ ಮಾಡಲ್ಲ. ಓಕೆ, ನಾವೇನ್ ರೇಟ್ ಹೇಳ್ತೀವಿ ಆ ರೇಟು ನೀವಲ್ಲ ಒಂದು ಚಿಕ್ಕ ಮಗು ಬಂದು ಅದೇ ರೇಟ್ ಕೊಡ್ತೀವಿ. ಸಪೋಸ್ ಏನಾದ್ರು ನಮ್ಮ ಹುಡುಗರು ಬೈ ಮಿಸ್ಟೇಕ್ ಏನಾದ್ರು ಹೆಚ್ಚು ಕಡಿಮೆ ಹೇಳಿದ್ರೆ ನಿಮ್ಮ ಹತ್ರ ಎವಿಡೆನ್ಸ್ ಇದೆ, ವಿಡಿಯೋನಲ್ಲಿ ನಾನು ಏನ್ ಹೇಳಿದೀನಿ ಇದೇ ಪ್ರೂಫ್. ಸಿಸ್ಟಮ್ ಅಂದ್ರೆ ಕಂಪ್ಲೀಟ್ ಸೆಟಪ್ ಅದು. ವೈರಿಂಗ್ ಸಪರೇಟು, ಆ ಸಪರೇಟ್, ಈ ಸಪರೇಟ್ ಅದೆಲ್ಲ ಬರಲ್ಲ. ಅದು ಒಬ್ಬ ಕಂಪನಿಯವನು ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ಸಿಸ್ಟಮ್ ರನ್ ಆಗ್ಬೇಕು ಅಂದ್ರೆ ಏನೇನು ವೈರಿಂಗ್ ಎಲ್ಲ ಕಂಪ್ಲೀಟ್ ಕಿಟ್ಟೆ ಕೊಡ್ತಾರಲ್ವಾ, ಅವ್ರಿಗೆ ಗೊತ್ತಿಲ್ವಾ ಕಂಪನಿ ಅವ್ರಿಗೆ ಅಲ್ವಾ? ಜಸ್ಟ್ ಇದೆಲ್ಲ ಗಿಮಿಕ್ಸ್, ಇದೆಲ್ಲ ಜಾಸ್ತಿ ದಿವಸ ನಡೆಯೋದಿಲ್ಲ. ಫ್ರೆಂಡ್ಸ್, ಅದನ್ನು ನೋಡ್ಕೊಳ್ಳಿ, ಈ ಪಾಯಿಂಟ್ ನೋಟಿಸ್ ಮಾಡ್ಕೊಳ್ಳಿ. ಸರ್ ಹೇಳ್ತಾ ಇದಾರೆ, ಸೊ ಹುಷಾರಾಗಿರಿ. ನೀವು ಇಲ್ಲೆಲ್ಲಾದ್ರೂ ಎಸ್ಪೆಷಲಿ ಪರ್ಚೇಸ್ ಮಾಡಂಗಿದ್ರೆ ಹುಷಾರಾಗಿ ಪರ್ಚೇಸ್ ಮಾಡಿ. ಸೊ ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ಹುಷಾರಾಗಿ ಪರ್ಚೇಸ್ ಮಾಡಿ. ಅವಾಗ ಏನ್ ಹೇಳ್ತಾರೆ, ಸರಿ ಎಲ್ಲಾ ಕಡೆ ರೇಟ್ ಜಾಸ್ತಿ ಇದೆ, ಅವ್ರು ಅಷ್ಟು ಹಂಗೆ ಬ್ರೇಕಪ್ ಆಗಿ ತಗೊಂಡ್ರು ನಮ್ಗೆ ವರ್ಕೌಟ್ ಆಗುತ್ತೆ. ಅದನ್ನ ಸೀದಾ ಹೇಳೋಣ ಸರ್. ನೋಡಿ, ನಮ್ಮ ಹತ್ರ ಕಮ್ಮಿ ರೇಟ್ ಬೇಕಾ ಆಂಡ್ರಾಯ್ಡ್ ಪ್ಲೇಯರ್, ಬೇಸಿಕ್ ಬೇಕಾ ಆಂಡ್ರಾಯ್ಡ್ ಪ್ಲೇಯರ್ 9 ಇಂಚ್ ಕೊಡ್ತೀನಿ. 2GB 32GB ಮೆಮೊರಿ ಇರುತ್ತೆ. ಒಂದು ಫ್ರೇಮ್ ಸ್ಮಾಲ್ ಕಾರ್ದು, ಸ್ವಿಫ್ಟ್, ಡಿಸೈರ್, ಬ್ರೀಜಾ, ಬಲೆನೋ, ಈ ತರ ಚಿಕ್ಕ ಗಾಡಿದು ಒಂದು ಫ್ರೇಮ್ ವಿತ್ ವೈರು. ಓಕೆ, ಪ್ಲಸ್ ನಿಮ್ಗೆ ಕ್ಯಾಮ್ರಾ ಅದು AHD ವಿತ್ 1 year ವಾರಂಟಿ, ಕಂಪ್ಲೀಟ್ ಸೆಟಪ್, 1 year ಗ್ಯಾರಂಟಿ ಜೊತೆ ನಾನು ನಿಮ್ಗೆ ಈ ಪ್ರಾಡಕ್ಟ್ ನ 5990 ಕೊಡ್ತೀನಿ. 5990ಗೆ. ಓಕೆ, ಫಿಟ್ಟಿಂಗ್ ಫ್ರೀ, ಎಲ್ಲ ಫ್ರೀ. ನೆಟ್ ಸರ್ ಸಿಸ್ಟಮ್ ಅಂತ ನೀವು ಬಂದ್ಮೇಲೆ ನಾವೇ ಫಿಟ್ ಮಾಡ್ಕೊಡ್ಬೇಕಲ್ವಾ? ಹೌದು, ನೀವಂತೂ ಫಿಟ್ ಮಾಡ್ಕೊಳಕ್ ಆಗಲ್ಲ. 5990 ಅಂತ ಹೇಳಿದ್ಮೇಲೆ ನೆಟ್ ಅದು ಮುಗಿತ್ ಕತೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 5990 ಕಂಪ್ಲೀಟ್ ವಿತ್ ಫ್ರೇಮ್, ವಿತ್ ವೈರಿಂಗ್ ಹಾರ್ನೆಸ್, ವಿತ್ ಫಿಟ್ಟಿಂಗ್, ವಿತ್ ಕ್ಯಾಮ್ರಾ, ವಿತ್ 1 year ರಿಪ್ಲೇಸ್ಮೆಂಟ್ ಗ್ಯಾರಂಟಿ ನೋಡ್ಕೊಳ್ಳಿ. ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್, ಹೊಸ ಐಟಮ್, ಹಳೆ ಐಟಮ್ ಸರ್ವಿಸ್ ಮಾಡಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿಲ್ಲ. ನೋಡ್ಕೊಳ್ಳಿ, ಎಲ್ಲ ಸೀಲ್ಡ್ ಪೀಸು. ಇದೇ ತರ ಸೀಲ್ಡ್ ಪೀಸ್ ಇದ್ರೆ ಮಾತ್ರ ನೀವು ಪರ್ಚೇಸ್ ಮಾಡಿ. ಇಲ್ಲಿ ನಿಜ, ಕರೆಕ್ಟ್ ಅಲ್ಲ ಸರ್? ಹೌದು. ಸೊ ಈ ತರ ನಮ್ಮ ಹತ್ರ ಎಲ್ಲಾ ವೆರೈಟಿ ಆಪ್ಷನ್ಸ್ ಇದೆ ಸರ್. ಪ್ಲಸ್ ನಿಮ್ಗೆ ಡೈಮಂಡ್ ಅಲ್ಲಿ ಒರಿಜಿನಲ್ ಡೈಮಂಡ್ ಇದೆ, ಜೆಮ್ ಸ್ಟೋನ್ ಕೂಡ ಇದೆ. ಜೆಮ್ ಸ್ಟೋನ್ ಕೂಡ ನೀವು ನೋಡಬಹುದು. ಇದು ಲೇಟೆಸ್ಟ್ ಆಗಿ ಹೊಸ ಮೆಟೀರಿಯಲ್ ಬಂದಿದೆ ವಿತ್ BIS ಲೋಗೋ. ಇದು BIS ಅಂದ್ರೆ ISI ಮಾರ್ಕ್ ಬರುತ್ತೆ, ಗೊತ್ತಾ? ಹೌದು, ಸೇಮ್ ಇದೂನು ಅದೇ ತರ. ಓಕೆ, BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಂದ ಅಪ್ರೂವ್ ಆಗಿರುವಂತ ಮಾಡೆಲ್ ಇದು. ಓಕೆ, ಸೊ ನೋಡ್ಕೊಳ್ಳಿ, ಇದು ಎಲ್ಲರೂ ಹಾಕಕ್ಕಾಗಲ್ಲ, ಅದರಲ್ಲಿ ನಂಬರ್ ಕೊಟ್ಟಿದ್ದಾರೆ. BIS ವೆಬ್ಸೈಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡಬಹುದು, ಚೆಕ್ ಮಾಡ್ಕೊಬಹುದು. ಎಸ್, ಓಕೆ, ಆ ತರ ಪ್ರಾಡಕ್ಟ್ ಇದು. ಸೊ ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಏನು ಅದು ಹೇಳ್ಬಿಡಿ ಸರ್. 4GB 64GB ಬರುತ್ತೆ, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ, 1K ರೆಸಲ್ಯೂಷನ್ ಬರುತ್ತೆ. ಓಕೆ, ಮೆಟಲ್ ಬಾಡಿ ಬರುತ್ತೆ, ಫ್ಯಾನ್ ಜೊತೆ ಇರುತ್ತೆ. ಒಳ್ಳೆ ಪ್ರಾಡಕ್ಟ್. ಎಸ್. ಓಕೆ, ಏನ್ ಬರುತ್ತೆ ಪ್ರೈಸ್ ಇದು ಸರ್? ಈ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 7990 ಆಗುತ್ತೆ. 7990 ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಕಂಪ್ಲೀಟ್. ಸರ್ ಓನ್ಲಿ ಸಿಸ್ಟಮ್ ಕಾಸ್ಟ್ ಇದು. ಸಿಸ್ಟಮ್ ಕಾಸ್ಟ್. ಫ್ರೇಮ್ ನಿಮ್ಗೆ ಸ್ಮಾಲ್ ಕಾರ್ ಇದ್ರೆ ನಾವು ಫ್ರೀ ಕೊಡ್ತೀವಿ, ಬಿಗ್ ಕಾರ್ ಇದ್ರೆ ಚಾರ್ಜಬಲ್ ಆಗುತ್ತೆ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಸೊ ಫಿಟ್ಟಿಂಗ್ ಏನು ಕಾಸಿಲ್ಲ ತಾನೇ? ಫಿಟ್ಟಿಂಗ್ ಚಾರ್ಜಸ್ ಇಲ್ಲ ಸರ್, ಯಾವುದೇ ಪ್ರಾಡಕ್ಟ್ ಗೆ ಫಿಟ್ಟಿಂಗ್ ಚಾರ್ಜ್ ಇಲ್ಲ. ಫ್ರೇಮ್ ಗೆ ಮಾತ್ರ ಕಾಸು. ಫ್ರೇಮ್ ಅದು ಚಿಕ್ಕ ಕಾರ್ ಇದ್ರೆ ಫ್ರೀ ಆಗಿ ಕೊಡ್ತೀರಾ, ದೊಡ್ಡ ಕಾರ್ ಇದ್ರೆ ಓಕೆ ಚಾರ್ಜಬಲ್.
ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೂನು ಪ್ಲಸ್ ಎಲ್ಲದಕ್ಕೂ 1 year ವಾರಂಟಿ ಗ್ಯಾರಂಟಿ ಆನ್ ದ ಸ್ಪಾಟ್ ಇರುತ್ತೆ. ನಮ್ಮ ಹತ್ರ ಪ್ರಾಡಕ್ಟ್ ಸ್ಟಾಕ್ ಇರುತ್ತೆ. ನಾವು ಬೇರೆ ಕಡೆಯಿಂದ ತರಿಸಿ ಕೊಡುವಂತದ್ದೇನು ಸಿಸ್ಟಮ್ ಇಲ್ಲ. ಓಕೆ. ನಮ್ಮ ಹೋಲ್ಸೇಲ್ ಸೆಕ್ಷನ್ ಕೂಡ ಇದೆ ಮಾವಳ್ಳಿಯಲ್ಲಿ. ಎಲ್ಲಾ ಸ್ಟಾಕ್ಸ್ ಅಲ್ಲಿ ಇಟ್ಟಿರ್ತೀವಿ. ಇದು ಕೂಡ ನಮ್ಮ ಹೋಲ್ಸೇಲ್ ಶಾಪ್ ಇದ್ದಿದ್ದು. ಈಗ ನಾವು ಇದನ್ನ ಒಂದು 3 to 4 years ಇಂದ ರಿಟೇಲ್ ಗೆ ಕನ್ವರ್ಟ್ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಎಷ್ಟು ಬ್ರಾಂಚ್ಗಳಿದೆ ಸರ್? ಅದೇ ಹೇಳಿ ಸರ್. 3 branches ಇದೆ. 3 branches ಇದೆ. ಎಲ್ಲಿದೆ ಸರ್? ಎಲ್ಲ ಲೊಕೇಟ್ ಆಗಿರೋದಲ್ಲ ಸರ್? ಇದು ಇಲ್ಲಿದೆ. ಇನ್ನೊಂದು ಮಾವಳ್ಳಿಯಲ್ಲಿ, ಅದು ಬುಡಿ B2B ಮಾತ್ರ, ಅದು ಹೋಲ್ಸೇಲ್. ಇನ್ನೊಂದು ಡಬಲ್ ರೋಡ್ ಅಲ್ಲಿ ಇದೆ, ಶಾಂತಿನಗರ ಬಸ್ ಸ್ಟ್ಯಾಂಡ್ ಆಪೋಸಿಟ್. ಓಕೆ. ಸೊ ಅಲ್ಲೂ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ. ಸೊ ಯಾರಾದ್ರೂ ಶಾಂತಿನಗರ ನಿಮ್ಗೆ ಪಕ್ಕ ಅನ್ಸಿದ್ರೆ ನೀವು ಅಲ್ಲಿನೂ ಹೋಗ್ಬಿಟ್ಟು ಪರ್ಚೇಸ್ ಮಾಡಬಹುದು. ಅಲ್ಲಿನೂ ಸೇಮ್ ಪ್ರೈಸ್ ಎಲ್ಲ ಸೇಮ್ ತಾನೆ ಸರ್? ಸೊ ಅದು ಸರ್. ಅದೇ ಸರ್. ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ಬಿಟ್ಟೆ ಗಿವ್ ಅವೇ ಇದೆ ಅಂತ. ಸೊ ಏನ್ ಗಿವ್ ಅವೇ ಅಂತ ನೀವೇ ನಮ್ಮ ಕಸ್ಟಮರ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ರಿವೀಲ್ ಮಾಡಿ ಸರ್. ಸರ್ ನೋಡಿ, ನಾನು ಹೇಳಿದ್ನಲ್ಲ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತ. ಸೊ ಇದು ಡ್ಯಾಶ್ ಕ್ಯಾಮ್. ಓಕೆ. ಸೊ ಈ ಡ್ಯಾಶ್ ಕ್ಯಾಮ್ ನ ನಾವು 3 piece ನಿಮ್ಮ 3 ಜನ ಯಾವ ತರ ನೀವು ಸೆಲೆಕ್ಟ್ ಮಾಡ್ತೀರಾ, ಯಾವ ತರ ಅನೌನ್ಸ್ ಮಾಡ್ತೀರಾ, ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಕಡಿಮೆ ಐಡಿಯಾ ಇದೆ. ನೀವೇ ಡಿಸೈಡ್ ಮಾಡಿ. ಈ 3 piece ನ ನಾವು ಆಲ್ಮೋಸ್ಟ್ ದಿಸ್ ಇಸ್ ವರ್ತ್ 9,000 ಫ್ರೀ ಆಗಿ 3 ಕಸ್ಟಮರ್ಸ್ಗೆ ನೀವು ರ್ಯಾಂಡಮ್ ಆಗಿ ಯಾವ ತರ ಸೆಲೆಕ್ಷನ್ ಮಾಡ್ತೀರಾ ಮಾಡಿ ನಮ್ಗೆ ಇಂಟಿಮೇಟ್ ಮಾಡಿದ್ರೆ ಅವರು ಯಾವಾಗಾದ್ರೂ ಬರ್ಲಿ, ಮಂಡೇ ಟು ಫ್ರೈಡೆ. ಓಕೆ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಬಿಜಿ ಇರ್ತೀವಂತ, ನಾನು ಮಂಡೇ ಟು ಫ್ರೈಡೆ ದೇ ಕ್ಯಾನ್ ಕಮ್ ಎನಿ ಟೈಮ್. ನೀವು ಗೆಟ್ ಇಟ್ ಫಿಕ್ಸ್ಡ್ ಆಸ್ ವೆಲ್. ಓಕೆ. ಸೊ ಫ್ರೆಂಡ್ಸ್, ಸೊ ನೋಡಿ, ಈ 3 ಡ್ಯಾಶ್ ಕ್ಯಾಮರಾ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬಂದ್ಬಿಟ್ಟು ಗಿವ್ ಅವೇ ಕೊಡ್ತಾ ಇದೀವಿ. ಸೊ ಇದು ಬಂದ್ಬಿಟ್ಟು ಇದು ಕ್ರೈಟೀರಿಯಾ ಏನಪ್ಪಾ? ಸೊ ಈ ಡ್ಯಾಶ್ ಕ್ಯಾಮ್ಗೆ ನಮಗೆ ಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಬಂದ್ಬಿಟ್ಟು ಒಂದು ಥಮ್ಸ್ ಅಪ್ ಕೊಡಿ. ಕಮೆಂಟ್ಸಲ್ಲಿ ಬಂದ್ಬಿಟ್ಟು ಐ ಲವ್ ಸ್ಟ್ಯಾನ್ಸೋ ಅಂತ ಟೈಪ್ ಮಾಡಿ. ಸೊ ರ್ಯಾಂಡಮ್ ಆಗಿ ನಾವೇ ಕಮೆಂಟ್ಸಲ್ಲಿ ಪಿಕ್ ಮಾಡ್ತೀವಿ. ಅಪ್ಲಿಕೇಶನ್ ಇದೆ, ಅದರಲ್ಲಿ ಪಿಕ್ ಮಾಡ್ತೀವಿ. 3 ಜನಕ್ಕೆ ಬಂದ್ಬಿಟ್ಟು ಈ ಡ್ಯಾಶ್ ಕ್ಯಾಮ್ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಸಿಗುತ್ತೆ. ಸೊ ಅದು ನೋಟ್ ಮಾಡ್ಕೊಳ್ಳಿ. 3 ಜನಕ್ಕೆ ಬಂದ್ಬಿಟ್ಟು ಈ ಡ್ಯಾಶ್ ಕ್ಯಾಮ್ ನಾವು ಕೊಡ್ತಾ ಇದೀವಿ. ಸೊ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹಂಗೆ 40K ವ್ಯೂಸ್ ಹೋಗಿರಬೇಕು. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. 40K ವ್ಯೂಸ್ ಹೋಗಿದ ತಕ್ಷಣ ನಾವೇ ಡೈರೆಕ್ಟಾಗಿ ಇಲ್ಲಿ ಬರ್ತೀವಿ. ರ್ಯಾಂಡಮ್ ಪಿಕ್ಕರ್ ನಿಮ್ಮ ಕಣ್ ಮುಂದ್ಗಡೆನೆ ಒಂದು ವಿಡಿಯೋ ಮಾಡ್ತೀವಿ. ಸೊ ಎಲ್ಲ ರ್ಯಾಂಡಮ್ ಪಿಕ್ ಮಾಡ್ತೀವಿ. 3 ಮೆಂಬರ್ಸ್ ಯಾರು ಲಕ್ಕಿ ವಿನ್ನರ್ ಯಾರು ಇರ್ತಾರೋ ಸೊ ಅವ್ರಿಗೆ ಬಂದ್ಬಿಟ್ಟು ಈ 3 ಡ್ಯಾಶ್ ಕ್ಯಾಮ್ ಸಿಗುತ್ತೆ. ಕ್ರೈಟೀರಿಯಾ ಏನಂತ ಹೇಳ್ಬಿಟ್ಟಿದ್ದೀನಿ. ಕಮೆಂಟ್ಸಲ್ಲಿ ಹೋಗ್ಬಿಟ್ಟು ನೀವೇ ಟೈಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಇವಾಗಲೇ ಐ ಲವ್ ಸ್ಟ್ಯಾನ್ಸೋ ಅಂತ ಟೈಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೂ ಈ ಡ್ಯಾಶ್ ಕ್ಯಾಮ್ ಸಿಗ್ಬೋದು. ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಸರ್? ನೆಕ್ಸ್ಟ್ ನೀವು ನೋಡ್ಬೋದು ಸರ್, A to Z ಕಾರ್ ಆಡಿಯೋ, ಸ್ಪೀಕರ್ಸ್ ಅಂತೆ, ಸಬೂಫರ್ಸ್, ಆಂಪ್ಲಿಫೈರ್ಸ್, ಮತ್ತೆ ಸನ್ ಫಿಲ್ಮ್ ಕೂಡ. ಈಗ ಸಮ್ಮರ್ ನಡೀತಾ ಇದೆ. ಹೌದು ಸರ್. ಸನ್ ಫಿಲ್ಮ್ ಬಹಳ ಇಂಪಾರ್ಟೆಂಟ್. ಸನ್ ಫಿಲ್ಮ್ ನಾವು ಇಲ್ಲಿ ಡಿಸ್ಪ್ಲೇ ಇಟ್ಟಿಲ್ಲ, ಬಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಎಲ್ಲಾ ಗಾಡಿಗೆ ಸನ್ ಫಿಲ್ಮ್ ಸಿಗುತ್ತೆ. ಗಾರ್ವಾರೆ, 3M, IR, ಈ ತರ ಬೇರೆ ಬೇರೆ ಬ್ರ್ಯಾಂಡ್ ಒಳ್ಳೆ ಕ್ವಾಲಿಟಿ, 1 year ವಾರಂಟಿ ಜೊತೆ ನಮ್ಮ ಹತ್ರ ಅವೈಲೇಬಲ್ ಇದೆ. ನಿಮ್ಗೆ ಸೈಡ್ ಗ್ಲಾಸಸ್ಗೂ ಕೂಡ ಹಾಕ್ತಿವಿ, ಫ್ರಂಟ್ ವಿಂಡ್ಶೀಲ್ಡ್ ಗೆ ಹಾಕೊಡ್ತೀವಿ. ಇವಾಗ ನಾವು ಇಲ್ಲಿ ಪವರ್ ಇಲ್ಲ, ನಿಮ್ಗೂ ಗೊತ್ತು ಮಾಡ್ತಾ ಇರುವಾಗಲೇ ಎಷ್ಟೊಂದು ಹಾಕಾಗ್ತಾ ಇದೆ ಅಂತ. ಸೊ ಗಾಡಿ ನೀವು ಏನಾದ್ರು ಸಪೋಸ್ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟು ವಾಪಸ್ ಬಂದ್ರೆ ಬೆಂಕಿ ತರ ಇರುತ್ತೆ. ಪ್ಲಸ್ ಏನಾಗುತ್ತೆ, ದಟ್ ಇಸ್ ಹಜಾರ್ಡಸ್. ನಮ್ಮ ಇಂಟೀರಿಯರ್ಸ್ ಎಲ್ಲ ಪ್ಲಾಸ್ಟಿಕ್ ಇರುತ್ತೆ. ಸ್ಟಾರ್ಟ್ಸ್ ಮೆಲ್ಟಿಂಗ್, ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ. ಇದೆಲ್ಲ ಫ್ಯಾಕ್ಟ್. ಇದು ಪ್ರಾಡಕ್ಟ್ ಸೇಲ್ ಮಾಡಕ್ ಹೇಳ್ತಾ ಇಲ್ಲ. ಮಕ್ಳು ಇರ್ತಾರೆ ಚಿಕ್ಕ ಒಬ್ಬೊಬ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ. ಅದೇನಾಗುತ್ತೆ, ಡಸ್ಟ್ ತರ ಇರುತ್ತೆ. ಆ ಡಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಇರುತ್ತೆ. ನಾವು ಓವರ್ ದ ಪೀರಿಯಡ್, ಓವರ್ ಇಯರ್ಸ್, ಅದು ನಿಮ್ಗೆ ಇವಾಗ ಒಳಗಡೆ ಹೋಗಿ ಇವಾಗಲೇ ಪ್ರಾಬ್ಲಮ್ ಗೊತ್ತಾಗಲ್ಲ. ಆಫ್ಟರ್ ಸರ್ಟನ್ ಇಯರ್ಸ್ ಇಟ್ ವಿಲ್ ಬಿ. ಇದು ಸನ್ ಫಿಲ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾತು ಬರುತ್ತೆ. ಸರ್ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಸ್ಕೊಂಡೆ ಹಾಕಿಸ್ಕೊಳ್ಳಿ. 70% ವಿಸಿಬಿಲಿಟಿ ಇರೋದು ಅಪ್ರೂವ್ಡ್ ಅಲೋ ಇದೆ. ಅದರಲ್ಲಿ ನಿಮ್ಗೆ ಗಾರ್ವಾರಿಯಲ್ಲಿ ಹೈಸ್ಕೂಲ್ ಅಂತ ಒಂದು ಹೊಸ ಮಾಡೆಲ್ ಬಿಟ್ಟಿದ್ದಾರೆ. ನಿಜವಾಗ್ಲೂ ಅದು ಹೈಸ್ಕೂಲ್ ತರಾನೇ. ಸನ್ ಫಿಲ್ಮ್ ಮೇನ್ ಯೂಸಸ್ ಏನು ಅಂತ ಹೇಳ್ತೀನಿ. ಅದು ನಿಮ್ಗೆ ಒಂದು ಪರ್ದೆ ಅಲ್ಲ, ಅದು ಒಂದು ನೆಟ್ ಅಲ್ಲ. ನಿಮ್ಗೆ ಆಚೆಗಡೆ ಅವ್ರಿಗೆ ಕಾಣಿಸ್ಬಾರ್ದು ಅಂತ ಅದಲ್ಲ. ಅದು ಇರ್ಬಹುದು, ಬಟ್ ಎಲ್ಲಾರ್ಗು ಅಲ್ಲ. ನಾಟ್ ಫಾರ್ ದ ಪಬ್ಲಿಕ್ ಗೆ ಯೂಸೇಜ್ ಏನು. ನಂಬರ್ 1 UV ರೇಸ್ ಪ್ರೊಟೆಕ್ಟ್ ಮಾಡುತ್ತೆ. ಈ ಸನ್ದ್ ಏನ್ UV ರೇಸ್ ಇದೆ, ಅದು UV ರೇಸ್ ನಿಮ್ಮ ಕೈಗೆ, ಈಗ ನೀವು ಹಾಫ್ ಶರ್ಟ್ ಹಾಕೊಂಡಿದೀರಾ, ನಿಮ್ ಕೈಗೆ ಬೀಳುತ್ತೆ. ಸ್ಕಿನ್ ರ್ಯಾಶಸ್ ಇರುತ್ತೆ, ಒಬ್ಬೊಬ್ರಿಗೆ ಅಲರ್ಜಿ ಇರುತ್ತೆ, ಟ್ಯಾನು ಆಗುತ್ತೆ. ಸೊ ಅದರ ಒಂದು ಉಪಯೋಗ ಆಯ್ತು. ನಂಬರ್ 2 ಇಂಪಾರ್ಟೆಂಟ್, ಆಚೆಗಡೆಯಿಂದ ಈ ಸನ್ಲೈಟ್ ಬಿದ್ದಾಗ ಹೀಟ್ ಆಗುತ್ತೆ ನೋಡಿ ಇಂಟೀರಿಯರ್ಸ್. ಫಾಸ್ಟ್ ಗೆ ಹೀಟ್ ಆಗಲ್ಲ. ಹೀಟ್ ಆಗುತ್ತೆ, 100% ಹೀಟ್ ಆಗಲ್ಲ ಅಂತ ಇಲ್ಲ. 50% ಕಟ್ ಮಾಡುತ್ತೆ. 50% ನಿಮ್ಗೆ ನ್ಯಾಚುರಲಿ ಹೀಟ್ ಆಗಲ್ಲ. ಈಗ ನಾರ್ಮಲ್ ಆಗಿ ನಿಲ್ಸಿದ್ರೆ ವಿತೌಟ್ ಸನ್ ಫಿಲ್ಮ್ ಒಂದು ಹಾಟ್ನೆಸ್ ಏನಿರುತ್ತೆ, ಸನ್ ಫಿಲ್ಮ್ ಹಾಕಿದ್ರೆ ಅದ್ರ ಅರ್ಧ ಆಗಿರುತ್ತೆ. ಪ್ಲಸ್ ನೀವು AC ಆನ್ ಮಾಡಿದ ತಕ್ಷಣ ಕೂಲಿಂಗ್ ಫಾಸ್ಟ್ ಆಗುತ್ತೆ.
Okay. ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ಸನ್ ಫಿಲ್ಮ್ ಇಲ್ದೆ ನೀವು ಟೆಂಪರೇಚರ್ ಇಡ್ತೀರಾ, ಒಂದು ಸ್ಪೀಡ್ ಇಡ್ತೀರಾ, ನಮ್ 1 2 3 ಆ ತರ ಸ್ಟೆಪ್ ಇರುತ್ತೆ. ಅದನ್ನ ನೀವು ಸನ್ ಫಿಲ್ಮ್ ಇಲ್ಲ ಅಂದ್ರೆ ನೀವು 2 3 ಇಟ್ಟು ಕೂಲಿಂಗ್ ಆಗಲ್ಲ. ಸನ್ ಫಿಲ್ಮ್ ಹಾಕಿಸ್ಕೊಂಡು ಫಸ್ಟ್ ಸ್ಟೆಪ್ ಅಲ್ಲಿ ಕೂಲಿಂಗ್ ಆಗ್ಲಿಲ್ಲ ಅಂದ್ರೆ ನೀವೇನ್ ಹೇಳ್ತೀರಾ? ಅದು ಇದೆಲ್ಲ ಪ್ರಾಕ್ಟಿಕಲ್ ರಿಯಲ್ ಎಕ್ಸಾಂಪಲ್ಸ್ ಹೇಳ್ತಾ ಇರೋದು. ಸೊ ಸನ್ ಫಿಲ್ಮ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನೀವು ಇದನ್ನ 24/7 ಅಂದ್ರೆ ಯಾವಾಗ ಬೇಕಾದ್ರೂ ಹಾಕಿಸ್ಕೋಬಹುದು, ಹಾಕಿಸ್ಕೊಳ್ಳೇಬೇಕು. ಸೊ ಅದ್ರಲ್ಲಿ ಏನಾದ್ರು ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ? ಡೆಫಿನೆಟ್ಲಿ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಪ್ರಾಡಕ್ಟ್ ಮೇಲೆ MRP ಇರುತ್ತೆ, ಬ್ರಾಂಡೆಡ್ ಪ್ರಾಡಕ್ಟ್, ಆ MRP ರೇಟ್ ಹಾಕಲ್ಲ, ನಾವು ಒಂದು ಒಳ್ಳೆ ರೇಟ್ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ. ಸೊ ಫ್ರೆಂಡ್ಸ್ ಅದನ್ನು ನೋಟ್ ಮಾಡ್ಕೊಳ್ಳಿ. ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಆಗಿರೋ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ನಿಮಗೆ ಬಂದ್ಬಿಟ್ಟು ಅಡಿಷನಲ್ ಆಫರ್ಸ್ ಎಲ್ಲ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಸರ್? ಸರ್ ಆಲ್ಮೋಸ್ಟ್ ಹೇಳಿದ್ನಲ್ಲ, ಒಂದೇ ವಿಡಿಯೋನಲ್ಲಿ ಎಲ್ಲ ಪ್ರಾಡಕ್ಟ್ ಹೇಳಿದ್ರೆ ಬಹಳ ಲೆಂತಿ ಆಗ್ಬಿಡುತ್ತೆ. ನಿಮಗೂ ಗೊತ್ತು, ಜನರಲ್ ಆಗಿ ಓವರ್ ಆಲ್ ಆಗಿ ಹೇಳಿದೆ. ಬಹಳಷ್ಟು ಪ್ರಾಡಕ್ಟ್ಸ್ ನಾವು ಇಲ್ಲಿ ಶೋಕೇಸ್. ಸೊ ನೀವು ಹಂಗೆ ನೋಡ್ಬೋದು, ನಾವು ಎಲ್ಲಾ ಪ್ರಾಡಕ್ಟ್ಸ್ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಇವ್ರದ್ದು ಸ್ಟಾಕ್ ಎಲ್ಲ ನೀವು ನೋಡ್ಬೋದು. ಈ ಕಡೆ ಎಲ್ಲ ನೋಡಿ ಸುಮ್ಮನೆ ಹಂಗೆ ನಿಮ್ಗೆ ಯಾವ ತರ ಸ್ಪೀಕರ್ಸ್ ಆಗಿರ್ಬೋದು, ಸೊ ಅದೆಲ್ಲ ಇವ್ರಿಗೆ ಹತ್ರ ಸಿಗುತ್ತೆ. ಕಂಪ್ಲೀಟ್ ಕಾರ್ ಆಕ್ಸೆಸರೀಸ್ A to Z ಒನ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಎಲ್ಲ ತರ ಪ್ರಾಡಕ್ಟ್ಸು ಎಲ್ಲ ನಿಮ್ಗೆ ಸಿಗುತ್ತೆ. ಈ ಕಡೆ ನೀವು ನೋಡಿ ಸ್ಪೀಕರ್ಸ್ ಆಗಿರ್ಬೋದು, ಕಾಂಪೊನೆಂಟ್ಸು, ನಿಮ್ಗೆ ಯಾವುದೇ ತರ ರಿಕ್ವೈರ್ಮೆಂಟ್ ಇದ್ರೂ ನೀವು ಡೈರೆಕ್ಟ್ ಆಗಿ ಇಲ್ಲಿ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ಇವ್ರ ಹತ್ರ ನೀವು ಪರ್ಚೇಸ್ ಮಾಡ್ಬೋದು. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ನಾವು ಕವರ್ ಮಾಡಿ ಆಲ್ಮೋಸ್ಟ್ ಅಂತ ಹೇಳಕ್ ಆಗಲ್ಲ ಸರ್. ಕಾರ್ ಆಕ್ಸೆಸರೀಸ್ ಅಲ್ಲಿ ನಿಮ್ಗೆ ಕಡಿಮೆ ಅಂದ್ರೂ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಹೋದ್ರೆ 1000 ಪ್ರಾಡಕ್ಟ್ಸ್ ಇದೆ. ಅಟ್ ಲೀಸ್ಟ್ ಯೂಸ್ಫುಲ್ ಆನ್ ಡೈಲಿ ಬೇಸಿಸ್ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ಸ್, ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಮತ್ತೆ ಎಸೆನ್ಷಿಯಲ್ ಅಂತ ಹೇಳ್ಬೋದು. ಇದು ನಾವು ತೋರಿಸಿದೀವಿ. ಓಕೆ, ಸೊ ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟೊತ್ತು ಕಂಪ್ಲೀಟ್ ಆಗಿ ನೀವು ನಮ್ಗೆ ನಮ್ಮ ವ್ಯೂವರ್ಸ್ಗೆ ಎಜುಕೇಟ್ ಮಾಡಿದಕ್ಕೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ವೆಲ್ಕಮ್. ಸೊ ನಮ್ಮ ಫಾಲೋವರ್ಸ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಅವ್ರಿಗೆ ಮಾಡ್ಕೊಡಿ ಸರ್. ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ, ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ. ಸೊ ಅದನ್ನ ನಾನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.